ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅಣ್ಣವ್ರು ಇಲ್ಲಿ ಮಾಡಿದಾಗ ತಮಿಳಲ್ಲಿ ರಜನಿಕಾಂತ್ ಅವರು ಮಾಡ್ತಾರೆ. ಆವಾಗ ಅವ್ರ ಹೀರೋ ಆಗಿ ಅಪರ್ಚುನಿಟಿ ಸಿಗಕ್ ಶುರು ಆಯ್ತಂತೆ ಈ ವಿಲನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಂದ. ತುಂಬಾ ಬಿಸಿ ಆದ್ರೂ ಸಿನಿಮಾ ಸಕ್ಸಸ್ ಆಗಿ ಶುರು ಆಯ್ತು. ದೇವರ ಆಶೀರ್ವಾದ ಅಂತ ಹೇಳಿ ಅವರು ಸೀದಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಹತ್ರ ಅಲ್ಲಿ ಅವರು ಒಂದು ಪ್ರೇ ಮಾಡ್ಕೊಂಡು ಬರ್ತಾರಂತೆ. ನಾನು 100 ಸಿನಿಮಾ ಮಾಡಿದ್ರೆ 100ನೇ ಸಿನಿಮಾ ನಾನು ರಾಘವೇಂದ್ರ ಸ್ವಾಮಿ ಬಗ್ಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು ಹರಕೆ ತರ ಹೇಳ್ಕೊಂಡು ಬರ್ತಾರಂತೆ. ಬಂದು ಫುಲ್ ಬಿಸಿ ಆಗಿದ್ದಾರೆ, ಮರ್ತಿದಾರಂತೆ. ಒಂದ್ ದಿವಸ ಅವರ ಬರ್ಡೇ ಟೈಮ್ ಅಲ್ಲಿ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾರೋ ಒಬ್ಬ ಫ್ಯಾನು ದೊಡ್ಡದಾಗಿ ಒಂದು ಬೋರ್ಡ್ ಅಲ್ಲಿ ಅವ್ರದ್ದು 99ನೇ ಸಿನಿಮಾ ಅಂತ ಅನ್ಕೊಂಡು ಹಾಕೊಂಡು ಬಂದಿದ್ದಂತೆ. ಅವ್ರು ಹೇಳ್ತಿದ್ರು ಅಂದ್ರೆ ನನ್ಗೆ ರಾಯರೇ ಒಂದು ಮೆಸೇಜ್ ಕೊಟ್ಟಂಗೆ, ನೆನ್ಪು ಮಾಡದಂಗೆ, ವಾಪಸ್ ರೀಕಾಲ್ ಮಾಡದಂಗೆ 99 ಸಿನಿಮಾ ನಿಂದ ಆಗಿದೆ, 100ನೇ ಸಿನಿಮಾ ಅನ್ನೋ ತರದ ಒಂದು ಯೋಚನೆ. ಆಗ ಅವರು ತಂಡಕ್ಕೆ ರಾಘವೇಂದ್ರ ಸ್ವಾಮಿ ಬಗ್ಗೆನೇ ಸಿನಿಮಾ 100ನೇ ಸಿನಿಮಾ ಮಾಡ್ತಾರಂತ. ಕೆಲವೊಂದು ವಿಷಯಗಳು ನಡೆದು ಬಿಡುತ್ತೆ, ನಾವು ನಂಬೇಕಷ್ಟೇ. ಸೊ ಆತರ ಅವರು ನಂಬುವಂತ ಒಂದು ಬಾಬಾ ಅವರದ್ದು ಒಂದು ಸಿಂಬಲ್ ಇರುವಂತ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್. ಸಚ್ ಅ ಸೂಪರ್ ಸ್ಟಾರ್ ನಾನು ಕರೆದು ಅವರೊಂದು ಗಿಫ್ಟ್ ಕೊಡೋದಿದೆಯಲ್ಲ, ಅವ್ರು ನಾನು ಮೀಟ್ ಮಾಡಿದ್ರೆ ದೊಡ್ಡ ಗಿಫ್ಟ್. ಅದ್ರ ಮೇಲೆ ಒಂದು ಕಿರೀಟದ ಮೇಲೆ ಒಂದು ಗರಿ ತರ ಆಗೋಯ್ತದ. ನಿಮ್ಮ ಮನಸ್ಸು ಶುದ್ಧವಾಗಿರೋದಕ್ಕೇನೆ ರಾಯರನ್ನ ಪೂಜಿಸುವಂತ ಒಂದು ಅವಕಾಶ ನಿಮಗೆ ಸಿಕ್ಕಿರೋದು. ಸುಮ್ನೆ ಯಾರು ಇಲ್ಲಿ ರಾಯರನ್ನ ಪೂಜಿಸೋಕ್ ಆಗೋದಿಲ್ಲ. ರಾಯರ ಒಂದು ಫೋಟೋವನ್ನಾಗ್ಲಿ, ರಾಯರ ಒಂದು ಚಿಕ್ಕದಾದ ಮೂರ್ತಿನಾಗ್ಲಿ ಮನೆಯಲ್ಲಿ ತಂದು ಪೂಜಿಸ್ಬೇಕಂತ ಅಂದ್ರೆ ರಾಯರ ಒಂದು ಅನುಮತಿ ಇರಬೇಕು, ರಾಯರ ಒಂದು ಆಶೀರ್ವಾದ ಇರಬೇಕು. ಯಾರು ರಾಯರಿಗೆ ಯಾರು ತುಂಬಾನೇ ಇಷ್ಟ ಆಗಿರ್ತಾರೋ ಅವ್ರ ಮನೆಗೆ ರಾಯರ್ ಬರ್ತಾರೆ. ಯಾರ ಮನಸ್ಸು ಸ್ವಚ್ಛವಾಗಿರುತ್ತೋ, ಯಾರಲ್ಲಿ ಒಂದು ರಾಯರ್ ಇದ್ದಾರೆ ಅನ್ನುವಂತ ನಂಬಿಕೆ ಇರುತ್ತೋ ಅವರ ಮನೆ ಪರಿಸ್ಥಿತಿನ ರಾಯರ್ ಖಂಡಿತ ಅರ್ಥ ಮಾಡ್ಕೊಂಡೇ ಬಂದಿರ್ತಾರೆ. ಖಂಡಿತ ಚಿಂತಿಸ್ಬೇಕಾಗಿಲ್ಲ ಇಷ್ಟೊಂದು ಕಷ್ಟಗಳಿದೆಯಲ್ಲ ಅಂತ. ರಾಯರ್ ಬಂದಿದ್ದಾಗಿದೆ ನಿಮ್ಮ ಮನೆಗೆ, ಸೇವೆ ಅವಕಾಶ ಕೊಟ್ಟಿದಾರಂತ ಅಂದ್ರೆ ನಿಮ್ಮ ಕಷ್ಟಗಳು ಕೂಡ ಖಂಡಿತ ದೂರ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಮ್ಮ ಈ ದಿನದಂದು ಪ್ರಾತಃ ಕಾಲದಲ್ಲಿ ಕ್ರಮಬದ್ಧವಾದ ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತಾಭಿಷೇಕ ಮತ್ತು ಉದ್ವಾಚನೆ ಮೊದಲಾದಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಬೃಂದಾವನ ಸನ್ನಿಧಾನದಲ್ಲಿ ಪ್ರತಿಮೆ ಮತ್ತು ಸಾಲಿಗ್ರಾಮಗಳ ಪೂಜೆ ಇವುಗಳನ್ನೆಲ್ಲ ನಿರ್ವಹಿಸಿ ನಂತರದಲ್ಲಿ ರಾಯರ ಮೂಲ ಬೃಂದಾವನಕ್ಕೆ, ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಇತರ ಯತಿವರೇಣ್ಯರ ಬೃಂದಾವನಗಳಿಗೆ ಮತ್ತು ಶಾಖಾ ಮಠಗಳಲ್ಲಿರ್ತಕ್ಕಂಥ ರಾಯರ ಮೂಲ ಮೃತ್ತಿಕಾ ಬೃಂದಾವನಗಳಿಗೆ ಇಂದು ದೇಶದ ಉದ್ದಗಲಕ್ಕೂ ಕೂಡ ಅಕ್ಷತೃತೀಯ ದಿನದಂದು ಈ ಗಂಧಲೇಪನ ಕಾರ್ಯಕ್ರಮ ಅನ್ನುವಂತಹದ್ದು ನಡೆದುಕೊಂಡು ಬರ್ತಾ ಇದೆ. ಈ ಗಂಧದ ಬಗ್ಗೆ ಹೇಳುವಾಗ ಯತ್ವಗಸ್ತಿಗದಂ ತಾಪಂ ಸತ್ಯೋ ಹರತಿ ಚಂದನಂ ಅಂತ ಹೇಳಿದ್ದಾರೆ. ಈ ತೊಕ್ಕು ಅಂದ್ರೆ ಚರ್ಮ, ಅದೇ ರೀತಿಯಾಗಿ ಮೂಳೆ, ಇವುಗಳಲ್ಲಿರತಕ್ಕಂತಹ ತಾಪವನ್ನು ಕೂಡ ಪರಿಹಾರ ಮಾಡುವಂತಹ ಗುಣ ಮತ್ತು ಶಕ್ತಿ ಈ ಚಂದನಕ್ಕೆ ಇದೆ ಎಂಬುದಾಗಿ ಹೇಳ್ತಾರೆ. ಪ್ರಕೃತ ಇದು ವಿಶೇಷವಾದಂತಹ ಈ ವೈಶಾಖ ಮಾಸದ ಬಿಸಿಲಿನ ತಾಪ, ಇವೆಲ್ಲದರ ಹಿನ್ನೆಲೆಯಲ್ಲಿ ಈ ಗಂಧ ಲೇಪನ ಅನ್ನುವಂತಹದ್ದು ಬಹಳ ವಿಶೇಷವನ್ನ ಪಡೆದುಕೊಂಡಿದೆ. ನಾವು ಭಗವಂತನಿಗೆ, ಹರಿಗುರುಗಳಿಗೆ ಮಾಡುವಂತಹ ಎಲ್ಲ